ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕ್ವಶನ್ಸ್ಗಳನ್ನ ಕೇಳಿದ್ರು ಅನ್ನೋದನ್ನು ಆನ್ಸರ್ಸನ್ನು ನೋಡೋಣ. ಖಂಡಿತವಾಗಿ ಈ ಬೋಧನಾಶಾಸ್ತ್ರದ ಪ್ರಶ್ನೆಗಳಿದಾವಲ್ಲ, CTETಯಲ್ಲಿ ಸುಮಾರು ಸಾರಿ ಎಕ್ಸಾಮ್ಗಳಾಗಿದ್ದಾವೆ. ಅವುಗಳನ್ನ ಒಂದು ಸರಿ ತಾವುಗಳು ನೋಡ್ಕೊಂಡಿದ್ರೆ ಖಂಡಿತವಾಗಿ ನಿಮಗೇನೊಂದು 15 ಬೋಧನಾಶಾಸ್ತ್ರದ ಕ್ವಶನ್ಸ್ಗಳು ಬರ್ತಾವಲ್ಲ. ಸೊ ಖಂಡಿತವಾಗಿ ನಿಮಗೆ ಏನಾಗ್ತಾವಪ್ಪ ಅಂದರೆ ಮ್ಯಾಕ್ಸಿಮಮ್ ಆಗಿ ಹೆಲ್ಪ್ ಆಗ್ತಾವೆ ಮತ್ತು ಇಲ್ಲಿಂದ ಅನುಕೂಲನೂ ಕೂಡ ಆಗ್ತದೆ. ಮತ್ತು ನಮಗೆ ಯಾವ ವಿಷಯದ ವಿಡಿಯೋಗಳು ಈ KRTETಗೆ ಸಂಬಂಧಪಟ್ಟಂತೆ ಬೇಕು ಅನ್ನೋದನ್ನು ತಾವುಗಳು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ಅವುಗಳನ್ನು ನಾವು ಹಾಕ್ತೀವಿ ಅಂತ ಹೇಳ್ತಾ, ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಮೋಟಿವೇಶನನ್ನು ತಂದು ಕೊಡ್ತದೆ. ಆಲ್ರೆಡಿ ಕನ್ನಡ, ಇಂಗ್ಲೀಷ್, ಹಿಂದಿ, ಸೈಕಾಲಜಿ, ಮ್ಯಾಥ್ಸ್, ಸೈನ್ಸ್, SS ಹಾಕಿದ್ದೀವಿ. ಅವುಗಳ ಹಿಂದಿನ ವಿಡಿಯೋ ನೋಡಿದೆ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ TET, GPSTR, HSTR ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ಶುರು ಮಾಡೋಣ. KRTETನ ಇವತ್ತು ಹಿಂದಿ ಬೋಧನಾಶಾಸ್ತ್ರದಲ್ಲಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು. ಮೊದಲನೇ ಪ್ರಶ್ನೆ ಇದೆ, आकलन का प्रयोग डैश के लिए होना चाहिए. A कितना सीखा को आकलन, B परस्पर तुलना, C भाषा की जानकारी, D सीखने के मदद ಅಂತಿದೆ. ಸರಿಯಾದ ಉತ್ತರ ಕಿತ್ನಾ ಸೀಖಾ ಕೋ ಆಕಲನ, ಎಷ್ಟು ಕಲ್ತಿದ್ದಾನೆ ಅಂತ ಮೌಲ್ಯಮಾಪನ ಮಾಡೋದೇ ಮೌಲ್ಯಮಾಪನವನ್ನು ಬಳಕೆ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಮುಂದಿನ ಪ್ರಶ್ನೆ, दृश्य श्रव्य सामग्री का प्रयोग तब उपयोगी होता है जब बच्चे उस पर अपनी बौद्धिक प्रतिक्रिया दे सके, उसकी भाषा का अनुकरण कर सके, उसके बनने की प्रक्रिया को बता सके, उसे बहुत सरलता से समझ सके ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ ಆನ್ಸರ್ಸ್ ಏನಾಗ್ತದಪ್ಪ ಅಂದ್ರೆ उस पर अपनी बौद्धिक प्रतिक्रिया दे सके ಅಂತಕ್ಕಂಥ ಆಯ್ಕೆ ತುಂಬಾ ನಿಯರ್ ಆಗ್ತದೆ. ಮುಂದಿನ ಪ್ರಶ್ನೆ, उच्च प्राथमिक स्तर पर विभिन्न उद्देश्यों के लिए किए जाने वाले लेखन कार्य में सबसे महत्वपूर्ण है ಹೇಳಿದ್ದಾರೆ. उच्च प्राथमिक ಅಂದ್ರೆ हायर प्राइमरी. ओके, आपदा प्रबंधन पर स्लोगन लिखना, अधूरी कहानी का अंत लिखना, डायरी लिखना, जल संरक्षण का विज्ञापन बनाना ಅಂತ ಇದೆ. ವಿಜ್ಞಾಪನ ಅಂದರೆ ಜಾಹೀರಾತು. ಸರಿಯಾದ ಉತ್ತರ ಆಗ್ತದೆ आपदा प्रबंधन पर स्लोगन लिखना ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, उच्च प्राथमिक स्तर पर हिंदी भाषा के आकलन का सबसे कमज़ोर बिंदु है. ಸೊ ಕಮ್ಜೋರ್ ಅಂತಂದರೆ ತುಂಬಾ ಒಂದು ಕೀಳು ಮಟ್ಟ, लो लेवल ಅಂತ ಕರಿತೀವಿ. लेखन में तार्किकता का समावेश, भाषा का सृजनात्मक प्रयोग, संस्कृतिनिष्ठ शब्दावली का प्रयोग, लिखने में नए शब्द इस्तेमाल करना ಅಂತಕ್ಕಂಥದ್ದಿದೆ. ಸರಿಯಾದ ಉತ್ತರ ಸಂಸ್ಕೃತನಿಷ್ಠ ಶಬ್ದಾವಲಿ ಕಾ ಪ್ರಯೋಗ್ ಅಂತಕ್ಕಂಥದ್ದು ಏನಾಗ್ತದೆ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಇದೆ. ಮುಂದಿನ ಪ್ರಶ್ನೆ, भाषा और लिपि के बीच कोई निश्चित संबंध नहीं होता, एक तार्किक संबंध होता है, कोई संबंध होता ही नहीं है, एक निश्चित संबंध होता है. ಭಾಷೆ ಮತ್ತು ಲಿಪಿಯ ನಡುವೆ ಇರ್ತಕ್ಕಂಥದ್ದು ಏನಿದಪ್ಪ ಅಂದ್ರೆ एक निश्चित संबंध होता है ಅಂತಕ್ಕಂಥದ್ದು ಡಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದೇ ಇದೆ. ಮುಂದಿನ ಪ್ರಶ್ನೆ, उच्च प्राथमिक स्तर पर हिंदी भाषा का आकलन करते समय आप सर्वाधिक बल किस पर देंगे? मौखिक परीक्षा, पोर्टफोलियो, जांच सूची, लिखित परीक्षा. ಇಲ್ಲಿ ಹೈಯರ್ ಸೆಕೆಂಡರಿ ಅಂತ ಕೇಳಿದ್ದಾರೆ. ಹೈಯರ್ ಪ್ರೈಮರಿಯಲ್ಲಿ ಹಿಂದಿ ಭಾಷಾ ಕಾ ಆಕಲನ್ ಕರ್ತೆ ಸಮಯ ಸೊ ಸರ್ವಾಧಿಕ ಬಲ್ ಯಾವುದರ ಮೇಲೆ ಕೊಡ್ತಾರಂದರೆ ಪೋರ್ಟ್ಫೋಲಿಯೋ ಅಂತಕ್ಕಂಥ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಇದೆ. ಕನ್ನಡದಲ್ಲಿ ಕೃತಿ ಸಂಪುಟ ಅಂತ ಹೇಳ್ತೀವಿ. बहुभाषिक कक्षा में बच्चों की भाषाएं अंत केड़ीदारा ए संसाधन के रूप में इस्तेमाल की जा सकती है, एक जटिल समस्या है जो अन्य समस्याएं पैदा करती हैं, हिंदी भाषा की कक्षाओं से बाहर ही रहनी चाहिए, बहुत गंभीर समस्या है जिसका कोई समाधान नहीं है ಅಂತ ಇದೆ. ಸೊ ಬಹುಭಾಷಿಕ ಅಂತಂದ್ರೆ ಬಹುಭಾಷಾ ತರಗತಿಗಳಲ್ಲಿ ಸೊ ವಿಶೇಷವಾಗಿ ಮಕ್ಕಳ ಭಾಷೆ ಏನಾಗಿರ್ತದಪ್ಪ ಅಂತಂದ್ರೆ ಸಂಸಾಧನ ಕೆ ರೂಪ ಮೇ ಇಸ್ತೆಮಾಲ್ ಕಿ ಜಾ ಸಕ್ತಿ. ಒಂದು ಸಂಪನ್ಮೂಲದ ಪ್ರಯೋಗದಲ್ಲಿ ನಾವು ಅದನ್ನು ಏನು ಮಾಡ್ತೀವಿ, ಬಹುಭಾಷೆಗಳನ್ನು ಮಕ್ಕಳ ಕಲಿಕೆಯ ಭಾಷೆಗಳಲ್ಲಿ ಬಳಸ್ತೀವಿ. ಮುಂದಿನ ಪ್ರಶ್ನೆ, उच्च प्राथमिक स्तर पर व्याकरण पढ़ाने की ಆಗಮನ ಪದ್ಧತಿ ಮೇ ಇಂಡಕ್ಟಿವ್ ಅಂತ ಕೇಳಿದ್ದಾರೆ. ಆಗಮನ ಪದ್ಧತಿಯಲ್ಲಿ ಏನಿರ್ತದೆ ಅಂತ ಕೇಳಿದ್ದಾರೆ. ಸೊ उदाहरण से नियम, नियम से उदाहरण, व्याकरण की पठ्य पुस्तक पर केंद्रित है, जटिल से सरलता की ओर ಅಂತಿದೆ. ಆಗಮನ ಅಂತಂದರೆ ಉದಾಹರಣದಿಂದ ನಿಯಮ ಇರ್ತದೆ, ನಿಗಮನ ಅಂತಂದರೆ ನಿಯಮದಿಂದ ಉದಾಹರಣೆ ಇರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು. ಮುಂದಿನ ಪ್ರಶ್ನೆ, अंतर्निहित भाषा क्षमता का संबंध डैश के साथ है. पियाजे, स्कीनर, वाइगोत्स्की, ಚಾಮಸ್ಕಿ ಅಂತ ಇದೆ. ಅಂತರ್ನಿಹಿತ ಭಾಷಾ ಕ್ಷಮತಾ ಅಂತಂದರೆ ಅದು ಡಿ ಚಾಮಸ್ಕಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ,
उच्च प्राथमिक स्तर पर भाषा सिखाने का एक उद्देश्य है साहित्य की गद्य एवं पद्य विधाओं की रचना, हिंदी भाषा के समग्र इतिहास के बारे में जानना, भाषा की नियमबद्ध प्रकृति को पहचानना और उसका विश्लेषण करना, व्याकरण के सभी नियमों को कंठस्थ करना ಅಂತ ಇದೆ. ಅದರಲ್ಲಿ ಭಾಷಾ ಕಿ ನಿಯಮಬದ್ಧ ಪ್ರಕೃತಿ ಕೋ ಪಹಚಾನನ उसका ವಿಶ್ಲೇಷಣ करना ಅಂತಕ್ಕಂಥ ಆಯ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಇದೆ. ಮುಂದಿನ ಪ್ರಶ್ನೆ, हिंदी भाषा सीखने के संदर्भ में कक्षा 8 में पढ़ने वाले बच्चों से यह अपेक्षित है कि ಅಂದ್ರೆ ಹಿಂದಿ ಭಾಷೆಯನ್ನು ಕಲಿತಕ್ಕಂಥ 8ನೇ ತರಗತಿಯ ಮಕ್ಕಳಲ್ಲಿ ನಾವು ಏನನ್ನ ನಿರೀಕ್ಷೆ ಮಾಡಬಹುದು. हिंदी भाषा के मुहावरे और लोकोक्तियों को जान सके, विभिन्न संदर्भों में हिंदी भाषा का प्रभावी प्रयोग कर सके, तत्सम प्रधान भाषा का प्रभावी प्रयोग कर सके, हिंदी भाषा की समस्त नियमावली को जान सके. ಅಲ್ಲಿ ಆಯ್ಕೆ ನೋಡಿದ್ರೆ ಗೊತ್ತಾಗ್ತದೆ. ಸೊ ಏನಾಗ್ತದಪ್ಪ ಅಂದ್ರೆ ವಿಭಿನ್ನ ಸಂದರ್ಭों में हिंदी भाषा का प्रभावी प्रयोग कर सके ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. हिंदी भाषा सीखने सिखाने के लिए अनिवार्य है समृद्ध भाषा परिवेश की उपलब्धता, हिंदी भाषा की लिखित परीक्षा, भाषा की दृश्य श्रव्य सामग्री की उपलब्धता, भाषा की पाठ्य पुस्तक की उपलब्धता. ಸೊ ಸರಿಯಾದ ಉತ್ತರ ಬರ್ತದೆ ಸಮೃದ್ಧ ಭಾಷಾ ಪರಿವೇಶ್ ಕಿ ಉಪಲಬ್ಧತಾ ಅಂತಕ್ಕಂಥದ್ದೇ ಸರಿಯಾಗಿರ್ತಕ್ಕಂಥ ಆಪ್ಷನ್ ಇದೆ. ಮುಂದಿನ ಪ್ರಶ್ನೆ, उच्च प्राथमिक स्तर पर हिंदी भाषा के आकलन में सबसे महत्वपूर्ण है ಅಂತ ಕೇಳಿದ್ದಾರೆ. हिंदी भाषा की बारीकियों को समझ व प्रयोग, हिंदी भाषा के साहित्यकारों की जानकारी, हिंदी भाषा की मानक वर्तनी की जानकारी, हिंदी भाषा के व्याकरण की जानकारी ಅಂತ ಇದೆ. 43 ದಲ್ಲಿ हिंदी भाषा की बारीकियों की समझ व प्रयोग ಅಂತಕ್ಕಂಥದ್ದು ರೈಟ್ ಆನ್ಸರ್. भाषा अर्चन के संबंध में कौन सा कथन सही है ಅಂತ ಕೇಳಿದ್ದಾರೆ. यह सरल होता है, यह कठिन होता है, यह सीखा जाता है, यह सहज होता है. ಭಾಷಾ ಅರ್ಚನ್ ಅಂತಂದರೆ ಇದು ಒಂದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ, ಸಹಜ होता है ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, उच्च प्राथमिक स्तर पर विभिन्न विषयों पर आधारित पाठों को पाठ्य पुस्तक में शामिल करने का उद्देश्य बच्चों को विभिन्न प्रयुक्तियों से परिचित कराना, अन्य विषयों को सीखने में मदद करना, अन्य विषयों का सरलीकरण करना ಅಥವಾ बच्चों को विभिन्न विषयों की जानकारी देना ಅಂತ ಇದೆ. ಸೊ ಸರಿಯಾದ ಉತ್ತರ ಬರ್ತದೆ बच्चों को विभिन्न ಪ್ರಯುಕ್ತಿयों से परिचित करना ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಸ್ನೇಹಿತರೆ, ಇಷ್ಟಿತ್ತು KRTTಗೆ ಸಂಬಂಧಪಟ್ಟಂತೆ ಹಿಂದಿಯ ಒಂದು ಬೋಧನಾಶಾಸ್ತ್ರ ವಿಭಾಗದಲ್ಲಿರ್ತಕ್ಕಂಥ ಒಂದು 15 ಕ್ವಶನ್ ಆನ್ಸರ್ಸ್ಗಳನ್ನು ತಾವೆಲ್ಲರೂ ಕೂಡ ವಿಡಿಯೋವನ್ನು ಹೆಚ್ಚು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಮತ್ತು ಯಾವ ವಿಷಯದ ವಿಡಿಯೋಗಳು ಬೇಕು ಅನ್ನೋದನ್ನು ಕಮೆಂಟಲ್ಲಿ ಖಂಡಿತವಾಗಿ ತಿಳಿಸಿಕೊಟ್ರೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕ್ತೀವಿ. ನಿಮ್ಮ ಎಲ್ಲ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.